ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಪ್ರಥಮ ಪೀಠಾಧ್ಯಕ್ಷರಾದ ಶ್ರೀ ಬೀರೇಂದ್ರ ಕೇಶವ ತಾರಕಾನಂದಪುರಿ ಮಹಾಸ್ವಾಮೀಜಿಯವರ 18ನೇ ಗುರು ಸ್ಮರಣೋತ್ಸವವನ್ನು ಆಚರಿಸಲಾಯಿತು. ಕೆಆರ್ ನಗರ ಕನಕ ಪೀಠದ ಪೀಠಾಧ್ಯಕ್ಷರಾದ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು, ಹೊಸದುರ್ಗದ ಕನಕ ಗುರುಪೀಠದ ಪೀಠಾಧ್ಯಕ್ಷರಾದ ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮೀಜಿಗಳು, ಶ್ರೀ ಬೀರೇಂದ್ರ ಕೇಶವ ತಾರಕಾನಂದ ಮಹಾಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗುರುವಂದನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಕನಕ ಗುರುಪೀಠ ತಿಂಥಣಿ ಬ್ರಿಡ್ಜ್ನ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮೀಜಿಗಳು, ಆಂಧ್ರಪ್ರದೇಶ ಸಂಸದರಾದ ಬಿ.ಕೆ. ಪಾರ್ಥಸಾರಥಿ, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ಮಾಜಿ ಮಹಾಪೌರರಾದ ವೆಂಕಟೇಶ್, ಬಿಬಿಎಂಪಿ ಮಾಜಿ ಸದಸ್ಯರಾದ ಸೋಮಶೇಖರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಇದೇ ವೇಳೆ ಗಣ್ಯರನ್ನು ಸನ್ಮಾನಿಸಲಾಯಿತು. 4ರಲ್ಲಿ 6ನಲ್ಲಿ ಇರಬೇಕು. ಮಹಾರಾಷ್ಟ್ರದ ಒಂದು ಸಭೆಯಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳು ಇದ್ದಾಗ ಏನು ಶೆಫರ್ಡ್ ಕಮ್ಯುನಿಟಿಯನ್ನು ಡಿನೋಟಿಫೈಡ್ ಟ್ರೈಬ್ಸ್ ಅಂತಂದ್ಬಿಟ್ಟು ಪರಿಗಣಿಸಿ ದೇಶಾದ್ಯಂತ ಇರುವಂತಹ ಶೆಫರ್ಡ್ ಕಮ್ಯುನಿಟಿಯನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರು 2004-6ರಲ್ಲಿ. ಅದಕ್ಕೆ ಕಮಿಷನನ್ನು ಮಾಡಿ ದೇಶಾದ್ಯಂತ ಇರುವಂತಹ ಶೆಫರ್ಡ್ ಕಮ್ಯುನಿಟಿಯನ್ನು ಧನಗರ್, ಕುರುಬ, ಪಾಲ್, ಗಡ್ರಿಯ ಈ ಎಲ್ಲ ಸಮುದಾಯವನ್ನು ಟ್ರೈಬಲ್ಸ್ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಮಾಡಿಸ್ಬೇಕು ಅಂತ ಕಮಿಷನ್ನ ರಚನೆ ಮಾಡಿದ್ದಾರೆ. 2014ರಲ್ಲಿ ಅದು ಆಕ್ಟಿವ್ ಆಗಿದೆ. ಸನ್ಮಾನ್ಯ ಮೋದಿ ಸರ್ಕಾರ ಅವರು ಅದನ್ನು ಕಮಿಷನ್ ಆಕ್ಟಿವ್ ಮಾಡಿದ್ದಾರೆ. ಅದರಲ್ಲಿ ಬೇಸರದ ಸಂಗತಿ ಅಂತಂದರೆ, ಸನ್ಮಾನ್ಯ ವಾಜಪೇಯಿ ಅವರು ಯಾವ ಉದ್ದೇಶಕ್ಕೋಸ್ಕರನ ಆ ಕಮಿಷನ್ನ ಸ್ಥಾಪನೆ ಮಾಡಿದ್ರು ಆ ಉದ್ದೇಶ ಈಡೇರ್ತಾ ಇಲ್ಲ. ನೀವು ಪ್ರಬಲ ನಾಯಕರಾಗಿದ್ದೀರಿ, ಉತ್ತಮ ವಾಗ್ಮಿಗಳಿದ್ದೀರಿ. ಆ ವಿಷಯವಾಗಿ ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡಿ ಮಾಹಿತಿಯನ್ನು ತಮಗೆ ತಿಳಿಸ್ತೀನಿ. NCDT ಅಂತ, ನ್ಯಾಷನಲ್ ಕಮಿಷನ್ ಫಾರ್ ಡಿನೋಟಿಫೈಡ್ ಟ್ರೈಬ್ಸ್ ಅಂತ ಅದು ಕಮಿಷನ್ ಇದೆ. ಆ ಕಮಿಷನ್ ಮುಖಾಂತರನ ಇಡೀ ದೇಶದ ಕುರುಬರ ವಿದ್ಯಾಭ್ಯಾಸಕ್ಕೆ, ಕುರುಬರ ಶೆಫರ್ಡ್ಸ್ ಅಂತಲೇ ಉಲ್ಲೇಖ ಇರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ, ಅಭಿವೃದ್ಧಿ ಹಿನ್ನೆಲೆಯಲ್ಲಿ ನೀವು ಮತ್ತು ನಮ್ಮ ಪಾರ್ಥಸಾರಥಿ ಅವರ ಸಹಕಾರದೊಂದಿಗೆ ಮತ್ತೊಂದು ಸಂಸದರ ಸಹಕಾರದೊಂದಿಗೆ ಅದನ್ನು ಈ ಸಮುದಾಯದ ಅಭಿವೃದ್ಧಿಗೆ ತಾವು ಏನೇನೆಲ್ಲ ಯೋಜನೆಗಳನ್ನು, ಕಾನೂನುಗಳನ್ನು ಮಾಡಬೇಕು ಈ ಸಭೆಯ ಮುಖಾಂತರ ನಮಗೆ ಸಮುದಾಯದ ಸಂಘದ ಮುಖಾಂತರ ಮನವಿ ಮಾಡ್ತೀವಿ. ತಾವು ಜವಾಬ್ದಾರಿ ತಗೋಬೇಕು ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀವಿ. ಜೊತೆಗೆ ಇಲ್ಲಿ 25 ಲಕ್ಷ ರೂಪಾಯಿ, ಅದು ಬಹುತೇಕ ಗೊತ್ತೇ ಇಲ್ಲ ಯಾರಿಗೂ NCDT ಇದು ಶೆಫರ್ಡ್ ಹಿನ್ನೆಲೆಯಲ್ಲಿ ಆಗಿರೋದು ಅಂತಂದ್ಬಿಟ್ಟು ಗೊತ್ತಿಲ್ಲ. 25 ಲಕ್ಷ ರೂಪಾಯಿ ಇಲ್ಲಿ ಬೀರೇಂದ್ರ ಕೇಶವ ತಾರಕಾನಂದಪುರಿ ಮಹಾಸ್ವಾಮೀಜಿಯವರ ಪ್ರಾರ್ಥನಾ ಮಂದಿರಕ್ಕೆ ಕೊಡೋದಕ್ಕೆ ಅವರು ಒಪ್ಪಿಕೊಂಡಿರೋದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ನಮ್ಮ ಇನ್ನೊಂದು ಮಾತನ್ನು ನೆನಪಿಸ್ತೀನಿ. ಸನ್ಮಾನ್ಯ ಅನಂತಕುಮಾರ್ ಅವರು ನಮ್ಮ ಜೊತೆಗೆ ಒಡನಾಟ ಇದ್ದಾಗ, ನಾವು ಅಹಿಲ್ಯಾಬಾಯಿ ಹೋಳ್ಕರ್ ಜಯಂತಿಯನ್ನು ಬೆಂಗಳೂರಿನಲ್ಲಿ ಮಾಡಿದಾಗ ಅವರು ನನ್ನ ಜೊತೆಗೆ ಹೇಳಿದರು, ಸ್ವಾಮೀಜಿ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ರಿ, ಆ ಮಹಾತಾಯಿಯನ್ನು ದಕ್ಷಿಣ ಭಾರತಕ್ಕೆ ಕರ್ಕೊಂಡ್ಬರ್ತಾ ಇದ್ರಿ. ನೀವು ಆ ಕಾರ್ಯಕ್ರಮದ ಮಾಡಿದ ನಂತರ ನಾನು ಬೆಂಗಳೂರಿನಲ್ಲಿ ಆ ತಾಯಿಯ ಪ್ರತಿಮೆಯನ್ನು ಎಲ್ಲಾದರೂ ಒಂದು ಕಡೆಗೆ ಮಾಡಿಸ್ತೀನಿ ಅಂತ ಅವರು ಹೇಳಿದರು. ಆದರೆ ಅವರ ನಂತರದ ಸ್ಥಾನವನ್ನು ನಮ್ಮ ಇವರು ತುಂಬಿಕೊಂಡಿದ್ದಾರೆ. ಇಲ್ಲಿ ಎಲ್ಲಾದರೂ ಒಂದು ಕಡೆಗೆ ಬೆಂಗಳೂರಿನಲ್ಲಿ ಅಹಿಲ್ಯಾಬಾಯಿಯ ಏನೋ ಒಂದು ಸ್ಟ್ಯಾಚ್ಯೂವನ್ನು ಮಾಡಿಸೋದಕ್ಕೆ ಅವರು ಪ್ರಯತ್ನ ಮಾಡಲಿ. ಜೊತೆಗೆ ಬೀರೇಂದ್ರ ಕೇಶವ ತಾರಕಾನಂದಪುರಿ ಮಹಾಸ್ವಾಮೀಜಿಯವರ ಹೆಸರನ್ನು ಯಾವುದಾದ್ರೂ ಒಂದು ಮಾರ್ಗಕ್ಕೆ ಇಡ್ರಿ. ಈ ಭಾಗದಲ್ಲಿ ಬೆಂಗಳೂರಿನಲ್ಲೂ ಬೀರೇಂದ್ರ ಕೇಶವ ತಾರಕಾನಂದ ಸ್ವಾಮೀಜಿಯವರ ಹೆಸರನ್ನು ಎಲ್ಲ ಜನಗಳು ನೆನಪಿಸುವ ಆಗಲಿ ಅಂತಂದ್ಬಿಟ್ಟು ಅವರ ಮಾತುಗಳನ್ನು ಸಲ್ಲಿಸಿ, ಈ ಒಂದು ಸಮುದಾಯದ ಅನೇಕ ಹಿರಿಯರು ಕುರುಬರು ಯಾಕೆ ಒಂದು ಗುರುಪೀಠವನ್ನು ಪ್ರಾರಂಭ ಮಾಡಬಾರ್ದು, ನಾವು ಯಾಕೆ ಗುರುಗಳ ಅಡಿಯಲ್ಲಿ ಸಂಘಟಿತರಾಗಬಾರ್ದು, ನಾವು ಕೂಡ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಒಂದು ಪ್ರಬಲ ಶಕ್ತಿಯಾಗಿ ಬೆಳೀಲಿಕ್ಕೆ ಅವಕಾಶ ಇದೆ ಹಾಗೆ ಅಂತ ಹೇಳಿ ನಮ್ಮೆಲ್ಲ ಹಿರಿಯರು ಮನಸ್ಸು ಮಾಡಿದರು. ಅದರಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿದಂಥವರು ಇಂದಿನ ಕರ್ನಾಟಕ ರಾಜ್ಯದ
2ನೇ ಬಾರಿ ಅಧಿಕಾರಿ ಚುಕ್ಕಾಣಿ ನೀಡಿದಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಎಚ್ ವಿಶ್ವನಾಥ್ ಅವರು, ಕೆ ಮಲ್ಲಪ್ಪನವರು, ನಮ್ಮ ಲಿಂಗಪ್ಪ ತಾತ್ನವರು ಹೇಳಿ ಅವರು ಮನಸ್ಸು ಮಾಡಿದ್ರಿಂದ ನಮಗೆ ಕಾಗಿನೆಲೆ ಮಹಾಸಂಸ್ಥಾನ ಮಠ ಉದಯ ಆಯಿತು. ಅದಕ್ಕೊಬ್ಬರು ಗುರುಗಳು ಕೂಡ ನೇಮಕ ಆದರು. ಆ ಗುರುಗಳು ನೇಮಕ ಆದಮೇಲೆ ಬಹುಶಃ ಕರ್ನಾಟಕದಲ್ಲಿ ಇನ್ನು ಯಾವುದೇ ಮಠಾಧಿಪತಿಗಳಿಗೆ ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ 7 ಲಕ್ಷ ಜನ ಸೇರಿರುವಂಥ ಉದಾಹರಣೆಗಳು ಇಡೀ ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲ. ಅಂತಹ ಜನಸಾಗರದ ಮಧ್ಯೆ ನಮ್ಮ ಪೀಠ ಪ್ರಾರಂಭ ಆಯಿತು. ಗುರುಗಳು 14 ವರ್ಷಗಳ ಕಾಲ 1992ರಿಂದ 2006ರವರೆಗೆ ಅವ್ರ ಕಾರ್ಯವನ್ನು ನಿರ್ವಹಿಸಿದರು. ಒಬ್ಬರೇ ಸ್ವಾಮಿಗಳು ಅಖಂಡ ಕರ್ನಾಟಕಕ್ಕೆ. ಈಗ 4 ಜನ ಸ್ವಾಮಿಗಳಿದ್ದೀವಿ, ಎಲ್ಲ ಕಡೆ ಸಿಗ್ತೀವಿ. ಆದರೆ ಅವತ್ತು ಗುಲ್ಬರ್ಗ ಕರೆದ್ರೂ ಹೋಗಬೇಕು, ಚಾಮರಾಜನಗರ ಭಕ್ತರು ಕರೆದ್ರೂ ಹೋಗಬೇಕು, ಹುಬ್ಬಳ್ಳಿ ಕರೆದ್ರೂ ಹೋಗಬೇಕು, ಇಡೀ ರಾಜ್ಯಕ್ಕೆ ಒಬ್ಬರೇ ಸ್ವಾಮಿಗಳು. ಬಹುಶಃ ಇವತ್ತು ನಮ್ಮ ಕರ್ನಾಟಕದ ಸಾಧು ಸಂತರ ಸಮಕ್ಷಮದಲ್ಲಿ ಚರ್ಚೆ ಆಗ್ತಿರುವಂಥ ವಿಷಯ ಏನು ಅಂತ ಹೇಳಿದ್ರೆ, ಬೀರೇಂದ್ರ ಕೇಶವ ತಾರಕಾನಂದಪುರಿ ಸ್ವಾಮೀಜಿಯವರಷ್ಟು ಓದಿದವರು, ಅವರಷ್ಟು ಶಾಂತ ಸ್ವಭಾವದವರು, ಅವರಷ್ಟು ಜ್ಞಾನವನ್ನು ಪಡ್ಕೊಂಡಿರುವಂಥ ಮತ್ತೊಬ್ಬ ಸನ್ಯಾಸಿ ಇಲ್ಲ ಹಾಗೆ ಅಂಥೇಳಿ ಇವತ್ತು ಕೂಡ ಸನ್ಯಾಸಿಗಳ ಪರಂಪರೆಯಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. ಬಟ್ ಅವ್ರ ಭಾಷಣ ನಮ್ಮ ಜನಕ್ಕೆ ಗೊತ್ತಾಗಲಿಲ್ಲ. ಇವತ್ತು ನಾವು ಒಂದಿಷ್ಟು ರಾಜಕೀಯ ಬೆರೆಸಿ ಧರ್ಮ ಬೆರೆಸಿರುವಂಥ ಪರಮ ಪೂಜ್ಯರು ಇವತ್ತು ನಮ್ಮನ್ನು ಅಗಲಿ ಬ್ರಹ್ಮಲೀನರಾಗಿ ಲಿಂಗೈಕ್ಯರಾಗಿ 18 ವರ್ಷಗಳಾಯಿತು. ಇವತ್ತು ಆ ಒಂದು ಪೀಠವನ್ನು ಜಗದ್ಗುರು ನಿರಂಜನಾನಂದಪುರಿ ಮಹಾಸ್ವಾಮೀಜಿಯವರು ಮುಂದುವರಿಸ್ತಾ ಇದ್ದಾರೆ. ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನ, ಅವರು ನಮಗೆ ತೋರಿಸಿದಂತಹ ಪ್ರೀತಿ, ಆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಬಹುಶಃ ಪೂಜ್ಯ ಮಹಾಸ್ವಾಮೀಜಿಯವರು ಒಬ್ಬರೇ ಇದ್ದ ಕಾರಣ ಸಮಾಜ ಸಂಘಟನೆ ಮಾಡಲಿಕ್ಕಾಗಲ್ಲ ಹಾಗೆ ಅಂಥೇಳಿ ಒಂದು ಚರ್ಚೆ ನಡೀತಾ ಇತ್ತು. ನಮ್ಮ ಕಾಗಿನೆಲೆ ಮಹಾಸಂಸ್ಥಾನ ಮಠಕ್ಕೆ 10 ವರ್ಷಗಳ ಒಂದು ದಶಮಾನೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಅಂಥೇಳಿ ಒಂದು ಚರ್ಚೆ ನಡೀತು. ಅವತ್ತು ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ, ವಿಶ್ವನಾಥ್ ಅವರು ಸಚಿವರು, ರೇವಣ್ಣವರು ಸಚಿವರು, ಸಿದ್ದರಾಮಯ್ಯನವರು ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಕಾಗಿನೆಲೆಯಲ್ಲಿ ಭಾಳ ಕಡಿಮೆ ಸಂಖ್ಯೆಯ ಜನ ಸೇರ್ತಾ ಇದ್ರು. ಅಲ್ಲಿ ವಾರ್ಷಿಕೋತ್ಸವ ಅಂತ ಹೇಳಿದ್ರೆ ಪ್ರದೇಶ ಕುರುಬ ಸಂಘದವ್ರು ಹೋಗಬೇಕು, ಅಲ್ಲಿ ಶಾಮಿಯಾನ ಹಾಕಬೇಕು, ಕಾರ್ಯಕ್ರಮ ಮಾಡುವಾಗ ಬರಬೇಕು. ಒಂದು 300-400 ಜನ ಸೇರಿಕೊಳ್ತಾ ಇದ್ರು. ನಮ್ಮ ವಿಶ್ವನಾಥ್ ಅವರು ಒಂದು ಆಲೋಚನೆ ಮಾಡಿದರು ಅವತ್ತು ಎಲ್ಲ ಸೇರಿ. 4 ಕಂದಾಯ ವಿಭಾಗಗಳಿಂದ ಒಂದು ಕನಕ ಜ್ಯೋತಿ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡಿದರೆ ಹೇಗೆ ಅಂಥೇಳಿ ಆಲೋಚನೆ ಮಾಡಿದರು. ಆವಾಗ ನಾವೆಲ್ಲರೂ ಕೂಡ 2000 ಇಸ್ವಿಯಲ್ಲಿ ನಾವು 4 ಜನ ಸ್ವಾಮೀಜಿಯವರು ದೀಕ್ಷೆಗೊಳಗಾಗಿದ್ವಿ. ಅವಾಗಿನ್ನು ನಾವೆಲ್ಲ ಹೊಸಬರು.